ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೂ ಈಗಿನ ಕಾಲದವರಿಗೆ ನಮ್ಮ ಹಾಗೆ ಮೌಲ್ಯ, ಪ್ರೇಮ, ಆಪ್ಯಾಯತೆ, ಅನುರಾಗ ಎಲ್ಲಿರುತ್ತೆ ಚಂದ್ರಿಕಾ? ಇಂಟರ್ನೆಟ್ ಕಾಲ, ಎಲ್ಲ ಇನ್ಸ್ಟೆಂಟೇ. ಟೈಮ್ ನೋಡಿ ರಿವೆಂಜ್ ತಗೋತಿದ್ದಾರೆ. ಇವರಿಗೆ ಸ್ಟ್ರಾಂಗ್ ಡೋಸ್ ಕೊಡ್ಬೇಕು. ಹಾಗೇನಿಲ್ಲ ಮಾವ, ಪ್ರೀತಿಸೋದ್ ಬೇರೆ, ಮದ್ವೆ ಆಗೋದ್ ಬೇರೆ. ನಾನು ಬ್ಯುಸಿಯಾಗಿರ್ತೀನಿ ಅಂತ ನಿತ್ಯ ನಿಂಗೆ ಮೊದಲೇ ಹೇಳಿದ್ದೆ. ಮದ್ವೆಗ್ ಮುಂಚೆ ನೀನೆಷ್ಟೇ ಬ್ಯುಸಿ ಇದ್ರು ಮದ್ವೆ ಆದ್ಮೇಲೆ ಹೆಂಡತಿಗೋಸ್ಕರ ಟೈಮ್ ಕೊಡ್ಬೇಕು ಜೈ. ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಏನಾದ್ರೂ ಇದ್ರೆ ಸ್ವಲ್ಪ ದಿನ ನಿಮ್ಮ ಅಪ್ಪಂಗೆ ವಹಿಸ್ಕೊಟ್ಟು ನೀನ್ ನಿತ್ಯ ಜೊತೆ ಇರ್ಬೇಕಪ್ಪ. ಇಲ್ದಿದ್ರೆ ನಿತ್ಯ ತುಂಬಾ ಹರ್ಟ್ ಆಗ್ತಾಳೆ. ಹೌದು ಜೈ, ಬೇಕಾದ್ರೆ ನಾಳೆಯಿಂದ ಆಫೀಸ್ಗೆ ನಾನು ಹೋಗ್ತೀನಿ, ನೀನ್ ನಿತ್ಯ ಜೊತೆ ಇರು. ನೋ ನೀಡ್ ಡ್ಯಾಡ್. ನಿತ್ಯ ನಾನು ಎಲ್ಲ ವಿಷಯ ತುಂಬಾ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದೀವಿ. ಒಬ್ರಿಗೋಸ್ಕರ ಒಬ್ರು ವೆಯ್ಟ್ ಮಾಡೋದು, ಟೈಮಿಗೆ ಬರ್ದೇ ಇದ್ರೆ ಹರ್ಟ್ ಆಗೋ ತರ ರೂಲ್ಸ್ ಎಲ್ಲ ನಾವು ಇಟ್ಕೊಂಡಿಲ್ಲ. ನಿತ್ಯ, ನಾವು ಜೊತೆ ಇದ್ರೂ ಇಂಡಿವಿಜುವಲ್ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ವಾ? ಗಂಗಾ ನೀನು ಅಂದ್ಕೊಂಡ್ರೇನೋ ಜೈ, ನಾನು ನೀನು ಅಲ್ಲ. ಯಾವ ರೀತಿ ಸಿಚುವೇಶನ್ ಇದ್ರೂ ನನ್ನಿಂದ ನೀನು ಹರ್ಟ್ ಆಗಲ್ಲ ಅಂತ ನೀನೇ ಹೇಳಿದ್ಯಲ್ಲ. ಹಾಗೆ ಆಫೀಸ್ ವಿಷಯಕ್ಕೆ ನಾನು ಕಾಂಪ್ರಮೈಸ್ ಆಗಲ್ಲ ಅಂತನೂ ಹೇಳಿದ್ದೆ. ನನಗಲ್ಲ ಜೈ, ಆ ಗಂಗಾಗೆ ಹೇಳಿದ್ಯಾ. ನಮ್ಮ ಮಧ್ಯೆ ಒಂದು ಬಾಂಡಿಂಗ್ ಇದೆ ಡ್ಯಾಡ್, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ. ವಿ ಲವ್ ಈಚ್ ಅದರ್ ಆ್ಯಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್. ನಮ್ಗೆಲ್ಲ ವಿಷಯದಲ್ಲಿ ಕೂಡ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಟಿ ಇದೆ. ಸೊ ಡೋಂಟ್ ವರಿ ಅಬೌಟ್ ಅಸ್. ನೀವು ಗಂಡ ಹೆಂಡ್ತಿನಾ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸಾ? ಈ ಒಪ್ಪಂದ ಅಗ್ರಿಮೆಂಟ್ಸ್ ಎಲ್ಲ ಏನು? ಮದ್ವೆ ಬೇರೆ, ಬಿಸ್ನೆಸ್ ಬೇರೆ ಜೈ. ಕಾಂಟ್ರಾಕ್ಟ್ ಇಂದ ವ್ಯಾಪಾರ ಮಾಡಬಹುದು, ಸಂಸಾರ ನಡೆಯಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ಗಂಡ ಹೆಂಡತಿ ಸಂಬಂಧಕ್ಕಾದ್ರೂ ಕೆಲವು ಎಥಿಕ್ಸ್ ಮಾರಲ್ಸ್ ಇರಬೇಕು. ಅದನ್ನ ನಾವು ಫಾಲೋ ಮಾಡ್ತೀವಿ. ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ತುಂಬ ಹ್ಯಾಪಿಯಾಗಿದ್ದೀವಿ. ನೀವು ಊಟ ಮಾಡಿ. ನಿತ್ಯ, ನೀನು ಕೂಡ ಹೋಗು. ಏಯ್ ಗಂಗಾ, ಜೈಗೆ ಹತ್ರ ಇತ್ಕೊಂಡೆ ನನ್ಗೂ ಜೈಗೂ ಮಧ್ಯ ಎಷ್ಟು ದೂರ ತಂದಿದ್ಯೆ. ನಿನ್ನ ಬಿಡಲ್ಲ, ಎಲ್ಲಿ ಸಾಯ್ತಿದ್ಯೆ? ಮನೆಗೆ ಕಾಲಿಡೋ ಮೊದಲು ಅಮ್ಮೋರಿಗೆ ಒಂದು ಜಲಕ್ ಕೊಡ್ಬೇಕು. ಸುಮ್ಮನೆ ಎಂಟ್ರಿ ಕೊಟ್ರೆ ಮಜಾ ಎಲ್ಲಿರುತ್ತೆ? ಏನಮ್ಮ, ನಿನಗಿಂತ ನಿನ್ ಫೋನ್ಗೆ ಜಾಸ್ತಿ ಟೆನ್ಷನ್ ಇರೋ ಹಾಗಿದೆ. ಯಾವಾಗ್ಲೂ ಬಡ್ಕೋತಾನೆ ಇರುತ್ತೆ. ಇವಳಿಗೆ ಯಾಕೆ? ಯಾವಾಗ್ಲೂ ಮನೇಲೇ ಇರೋರಿಗೆ ಎಲ್ ಫೋನ್ ಬರುತ್ತಮ್ಮ? ಸ್ವಲ್ಪ ಹೊರಗಡೆ ಹೋದ್ರೆ ಜನ ಪರಿಚಯ ಆಗ್ತಾರೆ, 4 ಫೋನು ಬರುತ್ತೆ. ಸೊಸೆ ಮೇಲೆ ನೊಣ ಕೂರಕ್ಕೂ ಬಿಡೋದಿಲ್ಲ ಅಲ್ವಾ ಅತ್ಗೆ ನೀವು? ನೊಣ ಸೊಳ್ಳೆ ಕೂತ್ರೇನೆ ರೋಗ ಜ್ವರ ಬರುತ್ತೆ ಅತ್ಗೆ. ಇನ್ನು ಮನುಷ್ಯರೇ ಕೂತ್ರೆ ಇನ್ನೇನೇನಾಗುತ್ತೋ. ಎಲ್ ಸಾಯ್ತಿದ್ಯೆ? ಸತ್ತೋರು ಯಾರಾದ್ರೂ ಫೋನ್ ಮಾಡ್ತಾರ ಮೇಡಮ್? ವ್ಯಂಗ್ಯನಾ? ಆಗ್ಲೇ ಹೊರಟಿದ್ದೀನಿ ಅಂತ ಮಾಮ್ಗೆ ಹೇಳಿದ್ಯಂತೆ.
ಇನ್ನು ಬರ್ದೆ ಏನ್ ಮಾಡ್ತಿದ್ಯೆ? ನಾನು ಆಗ್ಲೇ ಬಂದೆ ಮೇಡಮ್, ಮನೆ ಹೊರಗೆ ಇದ್ದೀನಿ. ಮನೆ ಒಳಗ್ ಬರ್ದೆ ಅಲ್ಲೇನ್ ಮಾಡ್ತಿದ್ಯಾ? ಒಳಗ್ ಬರೋಣ ಅಂದ್ಕೊಂಡ್ರೆ ಅಷ್ಟ್ರಲ್ಲಿ ಜೈ ಸರ್ ಬಂದ್ರು. ಸಾರ್ ಜೊತೆಗೆ ಒಳಗ್ ಬಂದ್ರೆ ನನ್ನ ಎಂಟ್ರಿಗೆ ಸ್ಪೆಷಾಲಿಟಿ ಏನಿರುತ್ತೆ? ಸೋಲೋ ಆಗಿ ಬರೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ನೀನು ವೇಟ್ ಮಾಡ್ತಿಲ್ವೇ? ನನ್ಗೆ ಟೆನ್ಷನ್ ಕೊಡ್ತಿದ್ಯಾ? ಹೌದಾ? ಟೆನ್ಷನ್ ಯಾಕೆ ಮೇಡಮ್? ಟೆನ್ಷನ್ ಅಲ್ವಾ ಮತ್ತೆ? ನಾನು ಮನೇಲಿದ್ದಾಗ ನೀನ್ ಬಂದ್ರೆ ನಿನ್ನ ಒಟ್ಟಿಗೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಸೂಪರ್ ಆಗಿರುತ್ತೆ ಮೇಡಮ್. ಡ್ಯೂಯಲ್ ಸಿಮ್ ಫೋನ್ ಹಾಗೆ, ಡಬಲ್ ರೋಲ್ ಸಿನಿಮಾ ಆಗಿರುತ್ತೆ. ಈಗ್ಲೇ ಬರ್ತೀನಿ. ಏಯ್, ತಮಾಷೆ ಮಾಡ್ತಿದ್ಯಾ? ನಾನು ಹೊರಗ್ ಬಂದ ಮೇಲೆ ನೀನು ಒಳಗಡೆ ಬರ್ಬೇಕು. ಅದ್ಯಾಕೆ ಮೇಡಮ್? ನಾನು ಒಳಗಡೆ ಬಂದ ಮೇಲೆ ನೀವು ಹೊರಗ್ ಬರ್ಬೋದಲ್ಲ. ಏನೇ ಎಕ್ಸ್ಟ್ರಾ ಮಾತಾಡ್ತಿದ್ಯಾ? ಮಾಮ್ ಹತ್ರನು ಹೀಗೆ ಬೊಗ್ಳದ್ಯಂತೆ. ಯಾಕೆ? ನಿನಗೆ ಬದುಕ್ಬೇಕು ಅನಿಸ್ತಾ ಇಲ್ವಾ? ನಿಮಗ್ ಹೆದರ್ಬೇಕು ಅನಿಸ್ತಾ ಇಲ್ಲ. ನಿನ್ನ ಹೇಗ್ ಹೆದರ್ಸೋದೋ ನನಗ್ ಗೊತ್ತೇ. ನಾನು ಮೇನ್ ರೋಲ್, ನೀನು ಡ್ಯೂಪ್. ಅದನ್ನ ಮರಿಬೇಡ. ಮೇನ್ ರೋಲ್ಗಿಂತ ಡ್ಯೂಪ್ಗೆ ರಿಸ್ಕ್ ಜಾಸ್ತಿ ಮೇಡಮ್. ನಿಮ್ಗೆ ಧೈರ್ಯ ಇಲ್ದೆ ಅಲ್ವಾ ನಮ್ಮನ್ನ ಅಡ್ಡ ತರೋದು? ಅಂದ್ರೆ ನನಗೆ ಧೈರ್ಯ ಇಲ್ಲ ಅಂತ್ಯಾ? ಇದ್ರೆ ತೋರ್ಸು ಅಂತಿದ್ದೀನಿ. ಬಾರೆ ತೋರಿಸ್ತೀನಿ, ಬರ್ತಿದ್ದೀನಿ. 10 ಅಂದ್ರೆ 10 ನಿಮಿಷಕ್ಕೆ ಮನೇಲಿರ್ತೀನಿ. ಈಗಲ್ಲ, ನಾಳೆ ಬಾ. ಈಗಷ್ಟೇ ಬಾ ಅಂದ್ರಲ್ಲ. ಈಗ ಬಂದ್ರೆ ನನಗೆ ರಿಸ್ಕ್ ಆಗತ್ತೆ. ನಾನು ಡ್ಯೂಪ್ ಮೇಡಮ್, ರಿಸ್ಕ್ ತಗೊಳ್ಳೋದು ನಂಗೆ ಅಭ್ಯಾಸ. ಬರ್ತೀನಿ. ಏಯ್, ಬೇಡ ಅನ್ನಲ್ಲ. ನನ್ಗೆ ಟೆನ್ಷನ್ ಕೊಟ್ಟು ಕೊಲ್ಬೇಡ. ಇಷ್ಟಕ್ಕೆಲ್ಲ ನೀವಿಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಇಷ್ಟು ದಿನ ಇಷ್ಟು ತಿಂಗಳು ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿರಲ್ಲ ಮೇಡಮ್. ಏಯ್, ಸುಮ್ನೆ ಮಾಡಿದ್ಯಾ? ದುಡ್ಡು ತಗೊಂಡಿಲ್ವಾ? ಹೌದು. ಈಗ ನಿಮ್ಗೆ ಫ್ರೀಯಾಗಿ ಟೆನ್ಷನ್ ಕೊಡ್ತೀನಿ. ರೆಡಿ ಆಗಿರಿ, ಬರ್ತೀನಿ. ಏಯ್, ಬರ್ಬೇಡ. ನಿಮ್ ಮಾಮ್ಗೆ ಮಾತು ಕೊಟ್ಟಿದ್ದೀನಿ ಮೇಡಮ್, ಇವತ್ ರಾತ್ರಿನೇ ಮತ್ತೆ ನಿಮ್ ಪಾತ್ರಕ್ಕೆ ಹೋಗ್ತೀನಿ ಅಂತ. ಗಂಗಾ ಮಾತ್ ತಪ್ಪಲ್ಲ. ನಾನ್ ಹೇಳ್ತಿದ್ದೀನಿ, ನಾಳೆ ಬಾ. ಸಾರಿ ಮೇಡಮ್, ಒಂದು ಸಲ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳಲ್ಲ. ಹಾ, ಹಲೋ. ಏಯ್ ಮೆಂಟಲ್, ಹಲೋ ಹಲೋ. ಏಯ್ ಮೆಂಟಲ್ ಫೂಲ್, ಈಗ ನಿನ್ನ ಹೇಗ್ ತಡೆಯೋದೆ? ಛೇ, ಯು ಡರ್ಟಿ ಗಂಗಾ, ಹೇಳ್ದಾಗೆ ಟೆನ್ಷನ್ ಕೊಡ್ತಿದ್ಯಲ್ಲೇ. ಈಗ ಹೇಗೆ ಎಸ್ಕೇಪ್ ಆಗ್ಲಿ? ಹೇಗೆ ಎಸ್ಕೇಪ್ ಆಗ್ಲಿ? ಎಸ್, ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಕತ್ಲಲ್ಲಿ ಯಾರಿಗೂ ಏನು ಕಾಣಲ್ಲ. ಎಸ್, ಛೇ, ಈ ಟೈಮಲ್ಲಿ ಪವರ್ ಹೋಯ್ತಲ್ಲ.
ಅಬ್ಬಬ್ಬಾ. ಡ್ಯಾಡ್ ಕರೆಂಟ್ ಯಾಕೆ ಹೋಯ್ತು? ಅದೇ ಗೊತ್ತಾಗ್ತಿಲ್ಲ ಅಜಯ್. ಪವರ್ ಎಲ್ರಿಗೂ ಇದೆ, ನಮ್ಮನೇಲಿ ಬಿಟ್ಟು. ಎಲ್ರ ಮನೇಲಿದೆ, ನಮ್ಮನೇಲಿ ಮಾತ್ರ ಯಾಕಿಲ್ಲ? ಫ್ಯೂಸ್ ಏನಾದ್ರೂ ಹೋಯ್ತೇನೋ? ನಾನ್ ಪವರ್ ಬಿಲ್ ಎಲ್ಲ ಕಟ್ಟಿದೀನಿ ತಂಗಿಯಮ್ಮ. ಅವ್ರು ಹೇಳಿದ್ದು ಫ್ಯೂಸ್ ವಿಷಯ, ನೀವು ಕರೆಂಟ್ ಬಿಲ್ ನುಂಗಿದ್ರಿ ಅಂತಲ್ಲ. ಫ್ಯೂಸ್ ಹೋಗಿರ್ಬೇಕು, ನಾನು ಹೋಗಿ ನೋಡ್ತೀನಿ. ನೀವು ಇಲ್ಲೇ ರೀ ಡ್ಯಾಡ್, ನಾನು ಹೋಗಿ ಚೆಕ್ ಮಾಡ್ತೀನಿ. ಯಾರು? ಯಾರಿದ್ದೀರಾ ಇಲ್ಲಿ? ಏನ್ ಜೈ? ನಿಮ್ಗಲ್ಲ, ಇಲ್ಲಿ ಯಾರೋ ಡ್ಯಾಶ್ ಹೊಡೆದ್ರು, ಅವ್ರನ್ನ ಕೇಳ್ತಿದ್ದೀನಿ. ಆ ಗಂಗಾ ಎಂಟರ್ ಆಗಿದ್ದಾಳೆ. ಅವಳೇ ಜೈಗೆ ಡಿಕ್ಕಿ ಹೊಡೆದಿದ್ದು. ಎಲ್ಲಿದ್ದಾಳೆ? ಏನ ಸೌಂಡು? ಬೆಕ್ಕೇನಾದ್ರೂ ಬಂತೇನೋ ರೀ? ಬಂದಿದ್ದು ಬೆಕ್ಕೋ ಇಲ್ಲೂ ಆದ್ರೆ ಪರವಾಗಿಲ್ಲ ಚಂದ್ರಿಕಾ. ಕಳ್ಳರು ದೆವ್ವನು ಆದ್ರೆ? ಅಯ್ಯೋ ಬಿಡ್ರಿ. ಯಾರು? ನಾನು ಹೇಳಿಮಯ್ಯ. ಏನಿದು ಮಾವ, ನನ್ ಮೇಲೆ ಬೀಳ್ತೀರಲ್ಲ? ಇಲ್ಲಿಗೆ ಕಳ್ಳರು ಬಂದಿದ್ದೇರೋಣ ಅಂತ ಭಯ ಆಗ್ತಿದೆ ಜೈ. ಅಮ್ಮ ಬಿಡಿ ಮಾವ. ಇದು ಆ ಗಂಗಾ ಕೆಲ್ಸನೇ ಆಗಿರ್ಬೇಕು. ಈ ಗಂಗಾ ಹೇಳಿಲ್ವ ಜೈ? ಬೇಕಾದ್ರೆ ಸೈಲೆಂಟ್ ಆಗಿರುತ್ತೆ, ಸೌಂಡ್ ಯಾಕೆ ಮಾಡುತ್ತೆ? ಕಳ್ಳರಾದ್ರೆ ಮಾತ್ರ ಡಂಗೂರ ಹೊಡಿತಾರ ಬಾವ? ಅನುಮಾನ ಯಾಕೆ? ಟಾರ್ಚ್ ತಗೊಂಡ್ ಬಂದ್ ನೋಡಿ. ಚಂದ್ರಿಕಾ, ನೀನ್ ಹೋಗಿ ಟಾರ್ಚ್ ತಗೊಂಬಾ. ಅದೆಲ್ಲಿದ್ಯೋ ಏನೋ ಕತ್ಲಲ್ಲಿ ನಾನು ಎಲ್ಲಿಂದ ಹುಡುಕ್ಲಿ? ಹೋಗೆ ಚಿಕ್ಕಮ್ಮ, ನೀವ್ ಹೋಗಿ ತಗೊಂಡ್ ಬನ್ನಿ. ಸರಿ. ಮೇಡಮ್, ಬಿಡಿ ಮಾವ, ನೀವೊಬ್ರು. ತಗೋ ಜೈ. ತಗೋ ಜೈ, ಹೋಗಿ ನೋಡು. ಎಲ್ಲ ಇಲ್ಲೇ ಇರಿ, ಯಾರು ಓಡಾಡ್ಬೇಡಿ. ಅಜ್ಜಿ, ಈ ಕಡೆ ಬನ್ನಿ.
ಮತ್ತೆ ಏನ್ರಿ? ಮತ್ತೆ ನೀನ ಕೈ ಜಿಮ್ ಮಾಡಿರೋ ಹಾಗೆ ಗಟ್ಟಿಯಾಗಿದೆಯಲ್ಲ, ಜೈ ಅಂದ್ಕೊಂಡೆ. ಜೈಗೂ ನನ್ಗೂ ವ್ಯತ್ಯಾಸ ಇಲ್ವಾ? ನಿನ್ಗೂ ಗಣಸಿಗೂ ವ್ಯತ್ಯಾಸ ಏನಿದೆ? ಏನ? ನಾನ್ ಬಂದ್ಬಿಟ್ಟೆ. ಏಯ್, ಏನೇ ನನ್ಗೆ ಟೆನ್ಷನ್ ಕೊಡೋಕೆ ಬಂದ್ಯಾ ನೀನು? ಹೌದು, ಟೆನ್ಷನ್ ಕೊಡೋದಿಕ್ಕೆ ಬಂದಿತ್ತು. ಸಾಯಿಸ್ತೀನಿ ನಿನ್ನ, ಬಿಡಲ್ಲ. ನಿಮ್ಗೆ ಆ ಚಾನ್ಸ್ ಕೊಡಲ್ವಲ್ಲ? ನಾನೇ ನಿಮಗೆ ಟೆನ್ಷನ್ ಕೊಟ್ಟು 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 ಸಾಯಿಸ್ತೀನಿ. ಹೌ ಡೇರ್ ಯು, ಯು ಇಡಿಯಟ್! ಯಾರಲ್ಲಿ? ಅಯ್ಯೋ, ಏನಾಯ್ತು ಜೈ? ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಆಂಜನೇಯಂ. ಅದ್ ಸರಿ, ನಾವು ಕಳ್ರ ದೆವ್ವನ ಮೇಡಮ್? ನಿನಗೆ ಹೀಗಲ್ವೇ? ಬಾ ಹೇಳ್ತೀನಿ. ಇವಾಗ ಯಾರಾದ್ರೂ ರೂಮ್ಗೆ ಹೋದ್ರಾ? ಹೋದಾಗ ಅನ್ನಿಸ್ತಲ್ಲ. ಎಲ್ಲ ಇಲ್ಲೇ ಇದ್ರೆ ಯಾರು ಹೋಗಿರೋದು? ಸೈಡ್ ಬಾ. ಕಾಣಿಸಲ್ಲ ಜೈ? ಎಲ್ಲ ಕಡೆ ನೋಡ್ದೆ, ಯಾರು ಕಾಣಿಸ್ತಿಲ್ಲ. ಕಾಣಿಸ್ತಾ ಇದ್ರು ಸೌಂಡ್ ಮಾತ್ರ ಕೇಳ್ತಿದೆ. ಇದ್ಯಾವುದೋ ಬೇರೆ ಏನೋ ಶಕ್ತಿ ಅನ್ಸುತ್ತೆ ಜೈ. ಜೈ, ನೀನ್ ಇವ್ರ ಜೊತೆ ಇರು, ನಾನು ಹೋಗಿ ಫ್ಯೂಸ್ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಸರಿ ಡ್ಯಾಡ್. ಹೋಗ್ ಬಾಬಾ ಬೇಗ. ನಮೋ ನಮೋ ಆಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಆಂಜನೇಯಂ ಶ್ರೀ ಆಂಜನೇಯಂ. ಮೇನ್ ಆಫ್ ಮಾಡಿದಾರಲ್ಲ. ಏನೇ ನಗ್ತೀಯಾ? ನನ್ನ ನೋಡಿದ್ರೆ ತಮಾಷೆ ಅನಿಸ್ತಿದ್ಯಾ? ನನ್ನ ಹತ್ರನೇ ಆಟ ಆಡ್ತೀಯಾ? ಇದೇನು ಮೇಡಮ್ ಹಾಗೆ ಬೆವರ್ತಾ ಇದೆ? 5 ನಿಮಿಷಕ್ಕೆ ನೀವು ಇಷ್ಟು ಸುಸ್ತಾದ್ರೆ 6 ತಿಂಗಳು ನಾನು ಹೇಗೆ ಸಹಿಸಿದ್ದೀನಿ? ಇಲ್ಲಿ ನಾನು ಹೂವಿನ ಹಾಸಿಗೆಯಲ್ಲಿ ಇರ್ಲಿಲ್ಲ ಮೇಡಮ್, ಮುಳ್ಳಿನ ಮೇಲೆ ನಡೆದಿತ್ತು. ಕ್ಷಣ ಕ್ಷಣ ಒಂದು ಯುಗದ ಹಾಗೆ, ಪ್ರತಿದಿನ ಒಂದು ಗಂಡದ ಹಾಗೆ ಕಳ್ತಿದ್ದೀನಿ.
ತಾಳಿ ಕಟ್ಟಿಸ್ಕೊಳಕ್ಕೆ ಎಂತ ನರ್ಕ ಅನುಭವಿಸಿದೀನಿ ಗೊತ್ತಾ ನಿಮ್ಗೆ? ನೀವು ಜೈ ಸರ್ ಜೊತೆ 3 ರಾತ್ರಿ ಕಳ್ಳಿ ಅಂದಿದ್ದಕ್ಕೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾ? ಈ ರೂಮಲ್ಲಿ ಮೈಕ್ ಇಟ್ಟಾಗ, ನಿಮ್ ರೂಮಲ್ಲಿ ಕ್ಯಾಮರಾ ಇಟ್ಟಾಗ, ನನಗೆ ಶೀಲ ಪರೀಕ್ಷೆ ಮಾಡಿಸಿದಾಗ ಇದಕ್ಕಿಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಮುಖದಲ್ಲಿ ಬೇವರಲ್ಲ ಮೇಡಮ್, ಕಣ್ಣಿಂದ ರಕ್ತ ಬರ್ತಿತ್ತು ಗೊತ್ತಾ ನಿಮ್ಗೆ? ಹೆಣ್ಣಿನ ಜೀವನದಲ್ಲಿ ಭಾರ ನೋವು ಅನ್ಸ್ತಿರೋದು ಈ ಮಂಗಳ ಸೂತ್ರ ಒಂದೇ.